ಸೀತಾರಾಮ ಸೀರಿಯಲ್ 2 ವರ್ಷಕ್ಕೆ ವೈಂಡ್ ಅಪ್ ಆಯಿತು. ಯಾಕಾಯಿತು ಅನ್ನೋದು ಈಗಲೂ ಕೂಡ ಅಭಿಮಾನಿಗಳಿಗೆ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಕನ್ನಡದ ಅನೇಕ ಸೀರಿಯಲ್ಗಳು ವರ್ಷಾನುಗಟ್ಟಲೆ ಪ್ರಸಾರ ಆಗಿದೆಯಿದೆ. ದಯವಿಟ್ಟು ಈ ಸೀರಿಯಲನ್ನು ಮುಗಿಸಿ, ನಮಗೆ ನೋಡೋದಕ್ಕೆ ಆಗ್ತಿಲ್ಲ, ಇನ್ನೂ ಎಷ್ಟು ಕಥೆನ ಎಳಿತೀರಾ, ರಬ್ಬರ್ ಥರ ಎಳೆದು ಏನು ಮಾಡ್ತೀರಾ, ಕಥೆಯಲ್ಲಿ ಸತ್ವಾನೇ ಇಲ್ಲ ಅಂತ ಹೇಳಿದ್ರು ಕೂಡ ಕೆಲವು ಸೀರಿಯಲ್ಗಳು 5ರಿಂದ 6 ವರ್ಷದವರೆಗೂ ಪ್ರಸಾರ ಆಗಿದೆ. ಈ ಹಿಂದೆ ಬರ್ತಿದ್ದಂಥ ಎಲ್ಲ ಸೀರಿಯಲ್ಗಳು ಹೀಗೇನೆ 8, 7, 6 ಇಷ್ಟು ವರ್ಷಗಳ ಕಾಲ ಪ್ರಸಾರ ಆಗಿದ್ದಿತ್ತು. ಆದರೆ ಸೀತಾರಾಮ ಸೀರಿಯಲ್ ಇಷ್ಟು ಬೇಗ ವೈಂಡ್ ಅಪ್ ಆಗಿದ್ದು ಸಹಜವಾಗಿ ಅಭಿಮಾನಿಗಳಿಗೆ ಪ್ರಶ್ನೆ ಕಾರಣವಾಗಿತ್ತು. ಇಷ್ಟು ಬೇಗ ವೈಂಡ್ ಅಪ್ ಮಾಡ್ತಾ ಇರೋದು ಯಾಕೆ ಅಂತ. ಒಂದು TRP ಕಮ್ಮಿ ಅನ್ನೋ ರೀಸನ್ ಹೌದು, ಆದರೆ ಒಳಗಡೆ ಏನೇನು ನಡೀತು ಅನ್ನೋದ್ರ ಬಗ್ಗೆ ಮೊದಲ ಬಾರಿಗೆ ಆ ಸೀರಿಯಲ್ನಲ್ಲಿ ಸ್ನೇಹಿತನ ಪಾತ್ರ ಮಾಡಿದಂಥ ಅಶೋಕ್ ಅವರು ವಿವರಿಸಿದ್ದಾರೆ. ರಾಮ್ ಸ್ನೇಹಿತನಾಗಿ ಅಶೋಕ್ ಕಾಣಿಸ್ಕೊಂಡಿದ್ರು. ನಿಜವಾಗ್ಲೂ ಹೇಳಬೇಕು ಅಂತಂದರೆ ರಾಮ್ ಪಾತ್ರಕ್ಕೆ ಎಷ್ಟು ತೂಕ ಇತ್ತು, ಅವರ ಸ್ನೇಹಿತ ಅಶೋಕನ ಪಾತ್ರಕ್ಕೂ ಕೂಡ ಅಷ್ಟೇ ತೂಕ ಇತ್ತು. ಆ ಪಾತ್ರವನ್ನು ನಿಭಾಯಿಸಿದ ಅಶೋಕ್ ಅವರು ಇದೀಗ ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಯಾಕೆ ಸೀರಿಯಲ್ ಇಷ್ಟು ಬೇಗ ವೈಂಡ್ ಅಪ್ ಆಯಿತು ಅನ್ನೋದ್ರ ಬಗ್ಗೆ ಖುದ್ದಾಗಿ ಅವರೇ ತಿಳಿಸಿದ್ದಾರೆ. ಅದೆಲ್ಲದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಕನ್ನಡದಲ್ಲಿ ಅನೇಕ ಸೀರಿಯಲ್ಗಳು ಜನಪ್ರಿಯತೆಯನ್ನು ಪಡ್ಕೊಂಡಿದೆ. ಅದರಲ್ಲೂ ಕನ್ನಡ್ಸ್ ಕನ್ನಡ, ಜೀ ಕನ್ನಡ, ಸ್ಟಾರ್ ಸುವರ್ಣ ಅಂತ ಬಂದಾಗ ಕಲರ್ಸ್ ಕನ್ನಡ ಮತ್ತು ಜೀ ಕನ್ನಡದ ನಡುವೆ ಯಾವಾಗಲೂ ಪೈಪೋಟಿ ಇರ್ತಿದ್ರು. ಆದರೆ ಇತ್ತೀಚೆಗಂತೂ ಕಲರ್ಸ್ ಕನ್ನಡದ ಎಲ್ಲ ಸೀರಿಯಲ್ಗಳನ್ನು ಹಿಂದಿಕ್ಕಿ ಜೀ ಕನ್ನಡದ ಪ್ರತಿ ಒಂದು ಸೀರಿಯಲ್ಗಳು ಟಾಪ್ 6ವರೆಗೂ ಕೂಡ ಹೆಸರನ್ನು ಸಂಪಾದಿಸಿದ್ವು. ಆದರೆ ಸೀತಾರಾಮ ಶುರುವಾದ ಕೆಲವು ದಿನಗಳಲ್ಲಿ ಟಾಪ್ 2, ಟಾಪ್ 3, ಟಾಪ್ 4 ಹೀಗೇ ಇತ್ತು. ಬರ್ತಾ ಅದ್ಯಾಕೋ ಗೊತ್ತಿಲ್ಲ ಬಾಟಮ್ಗೆ ಬಂದ್ಬಿಡ್ತು ಸೀತಾರಾಮ ಸೀರಿಯಲ್. ಅದಾದ ನಂತರ ಎಲ್ರೂ ಈ ಸೀರಿಯಲ್ ನೋಡೋದಕ್ಕೆ ಕಷ್ಟ ಆಗ್ತಾ ಇದೆ, ಕತೆ ಎಲ್ಲಿಂದೆಲ್ಲಿಗೂ ಸಾಗ್ತಾ ಇದೆ, ಮುಗಿಸ್ತಾರೆ ಏನೋ ಅಂತ ಕೆಲವ್ರು ಅಂದ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಮುಗಿಸಲ್ಲ. ಇವತ್ತಲ್ಲ ನಾಳೆ ಇನ್ನೊಂದಲ್ಲ ಮತ್ತೊಂದು ಕತೆಗಳನ್ನು ಸೇರಿಸಿ ಇದನ್ನು ಎಳಿತಾನೆ ಇರ್ತಾರೆ ಅಂತ ಅಂದ್ಕೊಂಡಿದ್ರು. ಆದರೆ ದಿಢೀರಂತ ಸೀತಾರಾಮ ಸೀರಿಯಲ್ ಇನ್ನು 5 ದಿನದಲ್ಲಿ ಮುಗಿಯುತ್ತೆ, ಕೊನೆಯ ಎಪಿಸೋಡ್ಗಳು ಪ್ರಸಾರವಾಗ್ತಾ ಇದೆ, ವಿಲನ್ ಯಾರು ಅನ್ನೋದು ರಾಮನಿಗೆ ಗೊತ್ತಾಗತ್ತೆ, ಮತ್ತೆ ಸುಬ್ಬಿ ಯಾರು ಅನ್ನೋದು ಸೀತನಿಗೆ ಗೊತ್ತಾಗತ್ತೆ, ಸೀತನಿಗೆ ಟ್ವಿನ್ಸ್ ಮಕ್ಕಳು ಇದ್ವು ಅನ್ನೋದು ಕೂಡ ಸತ್ಯ ಸಿಹಿಗೆ ಮತ್ತು ಸುಬ್ಬಿಗೆ ಮತ್ತು ಸೀತಾಗೆ ರಾಮನಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನುವಂಥ ವಿಚಾರ ಗೊತ್ತಾದ ಮೇಲೆ ನಿಜವಾಗ್ಲೂ ಈ ಸೀರಿಯಲನ್ನು ಮುಗಿಸ್ತಾ ಇದ್ದಾರೆ ಅಂತ ಅನ್ಸೋಕೆ ಶುರು ಆಗಿತ್ತು. ಅದಾದಮೇಲೆ ಒಂದಷ್ಟು ಪ್ರಶ್ನೆಗಳು ಕೂಡ ಹುಟ್ಕೊಂಡಿತ್ತು. ವೈಷ್ಣವಿ ಅವರ ಮದುವೆ ಫಿಕ್ಸ್ ಆದಂಥ ಕಾರಣಕ್ಕಾಗಿ, ವೈಷ್ಣವಿ ಅವರು ಚಂಡೀಗಢದ ಹುಡುಗನನ್ನು ಮದುವೆ ಆಗ್ತಿರೋ ಕಾರಣಕ್ಕಾಗಿ, ಮದುವೆ ಆದಮೇಲೆ ಅವ್ರು ಅಲ್ಲೇ ಹೋಗಿ ಸೆಟಲ್ ಆಗ್ತಾರೆ, ಹಾಗಾಗಿ ಶೂಟಿಂಗ್ನಲ್ಲಿ ಭಾಗ್ಯ ಆಗೋದಕ್ಕಾಗಲ್ಲ, ಅಲ್ಲೇ ಹೋಗಿ ಸೆಟಲ್ ಆದಮೇಲೆ ಶೂಟಿಂಗ್ ನಡೆಸೋದು ಕಷ್ಟ ಆಗತ್ತೆ, ಇನ್ನೇನು ಮದುವೆ ಕೂಡ ಹತ್ತಿರ ಬರ್ತಾ ಇದೆ, ಹಾಗಾಗಿ ಮದುವೆಗೆ ಅಂತಲೂ ಬ್ರೇಕ್ ತೆಗೆದುಕೊಳ್ತಾಳೆ, ಇನ್ನು ಪ್ರಮುಖ ಪಾತ್ರಧಾರಿಯನ್ನೇ ಅದರಲ್ಲೂ ಸೀತಮ್ಮನನ್ನೇ ಬದಲು ಮಾಡಿಬಿಟ್ರೆ ಸೀರಿಯಲ್ ಖಂಡಿತವಾಗಿ ಓಡೋದಿಲ್ಲ, ಸೀರಿಯಲ್ ಜನರಿಗೆ ರೀಚು ಆಗಲ್ಲ, ಇಷ್ಟನೂ ಆಗಲ್ಲ. ಜೊತೆಯಲ್ಲಿ ಸೀರಿಯಲ್ನಲ್ಲಿ ಅನಿರುದ್ಧನವರನ್ನು ಬದಲು ಮಾಡಿದಾಗ ಆದಂಥ ಎಡವಟ್ಟು, ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನಲ್ಲಿ ಸ್ನೇಹನನ್ನು ಬದಲು ಮಾಡಿದಾಗ ಆದಂಥ ಎಡವಟ್ಟು ಸೀತಾರಾಮ ಸೀರಿಯಲ್ನಲ್ಲೂ ಸೀತಾನ ಬದಲು ಮಾಡಿದ್ರೆ ಆಗಬಹುದು ಅನ್ನುವಂಥ ಕಾರಣಕ್ಕಾಗಿ ಕಥೆಯನ್ನು ಮುಗಿಸ್ತಾ ಇದ್ದಾರೆ ಅಂತ ಕೆಲವರು ಭಾವಿಸಿದರು. ಆದರೆ ಸೀತಾಗೋಸ್ಕರ, ವೈಷ್ಣವಿಗೋಸ್ಕರ ಇಡೀ ಪಾತ್ರದವರಿಗೆ ಯಾಕೆ ಮೋಸ ಮಾಡಬೇಕು, ಇಡೀ ಪಾತ್ರದವರನ್ನು ಈ ಸೀರಿಯಲ್ನನ್ನು ವೈಂಡ್ ಅಪ್ ಮಾಡೋದ್ರ ಮುಖಾಂತರವಾಗಿ ಕೆಲಸ ಇಲ್ಲದಂತೆ ಯಾಕೆ ಮಾಡಬೇಕು, ಇದು ನಿಜವಾಗ್ಲೂ ಕೂಡ ಸ್ವಾರ್ಥ ಅನಿಸುತ್ತೆ ಅಂತ ಕೆಲವರು ಕಮೆಂಟ್ ಹಾಕಿದ್ದು ಇದೆ. ಆದರೆ ಸೀರಿಯಲ್ ವೈಂಡ್ ಅಪ್ ಮಾಡ್ತಾ ಇರೋದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಅಶೋಕ್ ಅವರು ಮನಸ್ಸು ಬಿಚ್ಚಿ ಮಾತನಾಡಿದ್ದಾರೆ. ಹೌದು, ಜುಲೈ 2023ರಲ್ಲಿ ಸೀತಾರಾಮ ಸೀರಿಯಲ್ ಶುರು ಆಗತ್ತೆ. ಪ್ರೋಮೋ ರಿಲೀಸ್ ಆದಾಗ ಈ ಸೀರಿಯಲ್ ಪಕ್ಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಯಾಕೆ ಇಷ್ಟು ಬೇಗ ವೈಂಡ್ ಅಪ್ ಮಾಡ್ತಾ ಇದ್ದೀರಾ, 2 ವರ್ಷಕ್ಕೆ ಸೀತಾರಾಮ ಸೀರಿಯಲ್ ಮುಗಿಯೋದಕ್ಕೆ ಕಾರಣವೇನು, ಇದಕ್ಕೆ ನಿಮ್ಗೇನು ಅನಿಸುತ್ತೆ ಅಂತ ಅಶೋಕ್ ಅವರನ್ನು ಕೇಳಿದಾಗ ಅವ್ರು ಹೇಳಿದ್ದಿಷ್ಟೇ, ಕೆಲವೊಮ್ಮೆ ಪಾತ್ರಗಳು ಅಥವಾ ಸೀರಿಯಲ್ಗಳು ನಿಜ ಜೀವನದಂತೆ ಸಾಗ್ತಾ ಇರುತ್ತೆ. ನಮ್ಮ ರಿಯಲ್ ಲೈಫ್ನಲ್ಲಿ ನಾಳೆ ಏನಾಗುತ್ತೆ, ನಾಡಿದ್ದು ಏನಾಗುತ್ತೆ, ನಾವು ಹೇಗಿರ್ತೀವಿ ಅನ್ನೋದನ್ನು ಹೇಗೆ ಗೆಸ್ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ವೋ
ಅದೇ ರೀತಿಯಾಗಿ ಸೀರಿಯಲ್ಗಳಲ್ಲೂ ಕೂಡ ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಹೇಳೋದಕ್ಕೆ ಕಷ್ಟ ಆಗತ್ತೆ. ಅದಲ್ಲದೆ ಒಂದು ಸೀರಿಯಲ್ ಪ್ರಾರಂಭ ಆದಾಗ ಬಹು ವರ್ಷಗಳ ಕಾಲ ಇದು ಪ್ರಸಾರ ಆಗಬೇಕು, ಕತೆ ತುಂಬ ಚೆನ್ನಾಗಿರಬೇಕು, ಜನರಿಗೆ ರೀಚ್ ಆಗಬೇಕು ಅಂತಾನೆ ಶುರು ಆಗತ್ತೆ. ಮತ್ತು ಆ ಕತೆ ಹೇಗೆ ಹೋಗಬೇಕು ಅನ್ನೋದನ್ನು ಚಾನಲ್ನ CEO, ಚಾನಲ್ನ ಮುಖ್ಯಸ್ಥರು, ನಿರ್ಮಾಪಕರು, ನಿರ್ದೇಶಕರು ಎಲ್ಲರೂ ಕೂತು ಡಿಸೈಡ್ ಮಾಡ್ತಾರೆ. ಆಗ ಕೆಲವೊಮ್ಮೆ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಅದು ಪ್ಲಸ್ ಆಗೋದು ಉಂಟು, ಮೈನಸ್ ಆಗೋದು ಉಂಟು, ಜನರಿಗದು ರೀಚ್ ಆಗೋದು ಉಂಟು, ಇರಿಟೇಟ್ ಆಗೋದು ಉಂಟು. ಹಾಗೇನೆ ಆಗಿದೆ ಇಲ್ಲಿ ಅನ್ನೋದನ್ನು ಹೇಳಿದ್ದಾರೆ. ಜನರಿಗೆ ಇಷ್ಟ ಆಗದೆ ಕೆಲವು ಸೀರಿಯಲ್ಗಳು ಮುಕ್ತಾಯ ಆಗೋದು ಇದೆ, ಜನರಿಗೆ ಇಷ್ಟ ಆಗೋದು ಕೂಡ ಇದೆ. ಸೀರಿಯಲ್ನಲ್ಲಿ ತೆಗೆದುಕೊಳ್ಳುವ ಒಂದೊಂದು ನಿರ್ಧಾರಗಳು, ಒಂದೊಂದು ಪಾತ್ರಗಳು, ಸನ್ನಿವೇಶಗಳು ಅದು ಸೀರಿಯಲನ್ನು ಎಲ್ಲಿಂದ ಎಲ್ಲಿಗೂ ಕರ್ಕೊಂಡು ಹೋಗುತ್ತೆ ಅನ್ನೋದನ್ನು ಅಶೋಕ್ ಅವರು ಹೇಳಿದ್ದಾರೆ. ಈ ಮುಖಾಂತರವಾಗಿ ಸಿಹಿ ಪಾತ್ರಧಾರಿಯನ್ನು ಸಾಯಿಸಿದ್ದು ಈ ಒಂದು ಸೀರಿಯಲ್ಗೆ ಡ್ಯಾಮೇಜ್ ಆಯಿತು, ಹಿನ್ನಡೆ ಆಯಿತು ಅನ್ನೋದನ್ನು ಇಂಡೈರೆಕ್ಟಾಗಿ ಅಶೋಕ್ ಅವರು ಒಪ್ಕೊಂಡಿದ್ದಾರೆ. ಅದಾದಮೇಲೆ TRP ಕಮ್ಮಿ ಆಗ್ತಿದೆ, ಜನರಿಗೆ ಅದು ಇಷ್ಟ ಆಗಿಲ್ಲ, ಸಿಹಿ ಇರಬೇಕಿತ್ತು ಅನ್ನೋದು ಗೊತ್ತಾದ ಮೇಲೆ ಸಿಹಿ ಹೆಸರಿನಲ್ಲಿ ಸುಬ್ಬಿ ಪಾತ್ರವನ್ನು ತಂದರೂ ಕೂಡ ಜನರಿಗೆ ಅದು ಯಾಕೋ ರೀಚ್ ಆಗಲಿಲ್ಲ. ಸೇಮ್ ಸಿಹಿನೇ ಸುಬ್ಬಿ ಪಾತ್ರ ಮಾಡ್ತಾರೆ, ಆದರೂ ಕೂಡ ಜನರಿಗೆ ಅದು ಇಷ್ಟ ಆಗಲಿಲ್ಲ. TRP ಕಡಿಮೆ ಆಗೋದಕ್ಕೆ ಶುರುವಾಯಿತು. ಈ ಕಾರಣಕ್ಕಾಗಿ ಸೀರಿಯಲನ್ನು ವೈಂಡ್ ಅಪ್ ಮಾಡಲೇಬೇಕಾಯಿತು ಅನ್ನೋದನ್ನು ಅಶೋಕ್ ಅವರು ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹೀಗಾಗಿ ಸೀರಿಯಲ್ ಯಾಕೆ ಮುಕ್ತಾಯ ಅನ್ನೋದು ಈಗ ಗೊತ್ತಾಗ್ತಿದೆ. ಇದು ವೈಷ್ಣವಿಯಿಂದ ಅಲ್ಲ ಅನ್ನೋದು ಕೂಡ ಗೊತ್ತಾಗಿದೆ. ಈ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.